ಅಯ್ಯನ ಮನೆ ಜಿ5 ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ವೆಬ್ ಸೀರೀಸ್ ಅಂತ ಕೇಳಿದ ತಕ್ಷಣ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ವೆಬ್ ಸೀರೀಸ್ಗಳು ಕನ್ನಡದಲ್ಲಿ ಬರೋದೇ ತುಂಬಾ ಕಡಿಮೆ. ಆ ಒಂದು ಸ್ಪೇಸ್ ಅನ್ನ ಇವರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಶ್ರುತಿ ನಾಯ್ಡು ಅವರ ನಿರ್ಮಾಣದಲ್ಲಿ ರಮೇಶ್ ಇಂದಿರಾ ಅವರ ಡೈರೆಕ್ಷನ್ ಅಲ್ಲಿ ಬಿಡುಗಡೆಯಾಗಿರುವಂತಹ ಅಯ್ಯನ ಮನೆ ಯಾವ ರೀತಿ ಇದೆ? ಕ್ರೈಮ್ ಥ್ರಿಲ್ಲರ್ ಜಾನ್ರಾಗೆ ಸೇರಿರುವಂತಹ ಇದು ಸಸ್ಪೆನ್ಸ್ ನ ಕ್ಯಾರಿ ಮಾಡುತ್ತಾ? ಈ ಪರ್ಟಿಕ್ಯುಲರ್ ವೆಬ್ ಸೀರೀಸ್ ನನಗೆ ವರ್ಕ್ ಆಯ್ತಾ ಇಲ್ವಾ ನೋಡೋಣ ಈ ವಿಡಿಯೋದಲ್ಲಿ. ಈ ವೆಬ್ ಸೀರೀಸ್ ನಲ್ಲಿ 6 ಎಪಿಸೋಡ್ಗಳಿದ್ದು 20 ನಿಮಿಷದ ಒಳಗಡೆನೆ ಇದೆ. ಹಾಗಾಗಿ ಯಾವುದೇ ಸಮಯದಲ್ಲೂ ಬೋರ್ ಆಗದೆ ಕಂಟಿನ್ಯೂಸ್ ಆಗಿ ಒಂದೇ ಸ್ಟ್ರೆಚ್ ಅಲ್ಲಿ ನೋಡ್ ಮುಗಿಸಬಹುದು. ಸೀರೀಸ್ ನ ಪೇಸಿಂಗ್ ತುಂಬಾ ನೀಟ್ ಆಗಿದೆ, ಎಲ್ಲೂ ಸ್ಲೋ ಅನ್ಸಲ್ಲ. ಕಥೆಯನ್ನ ನರೇಟ್ ಮಾಡಿರುವಂತಹ ಸ್ಟೈಲ್ ನನಗೆ ತುಂಬಾ ಇಷ್ಟ ಆಯ್ತು. ಅದು ಲೇಯರ್ಡ್ ಆಗಿದ್ದು ಒಂದೊಂದೇ ಎಳೆಯಾಗಿ ಪಿಚ್ಕೊಳ್ತಾ ಹೋಗುತ್ತೆ. ಪ್ಲಾಟ್ ನ ವಿಷಯಕ್ಕೆ ಬರೋದಾದ್ರೆ ಟ್ರೇಲರ್ ನಲ್ಲಿ ತೋರಿಸಿದಂತೆ ಅಯ್ಯನ ಮನೆಗೆ ಸೊಸೆಯಾಗಿ ಹೋಗೋರೆಲ್ಲರೂ ಸಾಯ್ತಾರೆ. ಯಾಕೆ ಸಾಯ್ತಾರೆ, ಈ ಸಾವಿನ ಹಿಂದೆ ಯಾರ ಕೈ ಇದೆ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ನಾನಂತೂ ಯಾವ ಕ್ಷಣದಲ್ಲೂ ಸಹ ಪ್ರೆಡಿಕ್ಟ್ ಮಾಡದೇ ಇರುವಂತಹ ಒಂದು ಕ್ಲೈಮ್ಯಾಕ್ಸ್ ಈ ಸೀರೀಸ್ಗಿದೆ. ಈ ಸೀರೀಸ್ ನ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವ್ರು ಚಾಯ್ಸ್ ಮಾಡ್ಕೊಂಡಿರುವಂತಹ ಕಾಸ್ಟ್. ಪ್ರತಿಯೊಬ್ಬರು ಸಹ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ದಿಯಾ ಸಿನಿಮಾದಿಂದ ಪ್ರಸಿದ್ಧಿಯಾಗಿರುವಂತಹ ಖುಷಿ ರವಿ ಅವರು ಜಾಜಿ ಪಾತ್ರವನ್ನ ನಿರ್ವಹಿಸಿದ್ದು ಇವರ ಪಾತ್ರ ಪಿಚ್ ಪರ್ಫೆಕ್ಟ್ ಆಗಿದೆ. ಅವಳ ಮುಗ್ಧತೆ, ಸತ್ಯವನ್ನ ಹುಡುಕ್ಬೇಕು ಅನ್ನುವಂತಹ ಒಂದು ತೊಳಲಾಟ, ಪ್ರತಿಯೊಂದನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಇನ್ನು ಮಾನಸಿ ಸುದ್ದಿರವರು ಸಹ ಅಷ್ಟೇ ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನ ನಿರ್ವಹಿಸಿದ್ದಾರೆ. ನಾಗಲಾಂಬಿಕೆ ಪಾತ್ರವನ್ನ ಮಾಡಿರುವಂತಹ ಇವರು ಅವರ ಸೊಸೆಯೊಂದಿಗೆ ತೋರಿಸಿದಂತಹ ಬಾಂಡಿಂಗ್ ನನಗೆ ತುಂಬಾ ಇಷ್ಟ ಆಯ್ತು. ನನಗಿಷ್ಟವಾದಂತಹ ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ ಈ ಸೀರೀಸ್ ನಲ್ಲಿ ಬರುವಂತಹ ಪಾತ್ರಗಳಿಗೆ ಇಟ್ಟಂತಹ ಹೆಸರುಗಳು. ಆ ಎಲ್ಲ ಹೆಸರುಗಳು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸಿನಿಮಾಟೋಗ್ರಫಿನ ಮೆಚ್ಚಲೇಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಬಳಸಲಾದಂತಹ ಕಲರ್ ಪ್ಯಾಲೆಟ್, ಲೈಟ್ಸ್ ಪ್ರತಿಯೊಂದು ಈ ಒಂದು ಥೀಮ್ಗೆ ವರ್ಕೌಟ್ ಆಗಿದೆ. ಪ್ರತಿಯೊಂದು ಎಪಿಸೋಡ್ ನಲ್ಲೂ ಸಹ ಒಬ್ಬೊಬ್ಬರ ಮೇಲೆ ನಮ್ಗೆ ಅನುಮಾನ ಶುರು ಆಗ್ತಾ ಹೋಗುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಈ ಸಾವುಗಳಿಗೆಲ್ಲ ಮೂಲ ಕಾರಣ ಏನು ಅಂತ ನೀವು ತಿಳ್ಕೊಂಡ್ರೆ ರೋಮಾಂಚನ ಆಗೋದಂತೂ ಗ್ಯಾರಂಟಿ. ಕಡೆ ಎಪಿಸೋಡ್ ನಲ್ಲಿ ಬರುವಂತಹ ಒಂದು ಸೀನ್ ನನಗೆ ತುಂಬಾ ಇಷ್ಟ ಆಯ್ತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ನಡ ವೆಬ್ ಸೀರೀಸ್ಗಳ ಶುಭಾರಂಭ ಅಂತಾನೆ ಹೇಳ್ಬೋದು. ಈಗಲೇ ಜಿ5 ನಲ್ಲಿ ಹೋಗಿ ಅಯ್ಯನ ಮನೆ ವೆಬ್ ಸೀರೀಸ್ ನ ನೀವೆಲ್ಲರೂ ನೋಡಿ. ನೀವೇನಾದ್ರೂ ಆಲ್ರೆಡಿ ವೆಬ್ ಸೀರೀಸ್ ನ ನೋಡಿದ್ರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡಿಲ್ಲ ಅಂದ್ರೆ ರಿವ್ಯೂ ನೋಡಿ ಏನ್ ಅನ್ನಿಸ್ತು ಅನ್ನೋದನ್ನ ತಿಳಿಸಿ. ಇದ್ರ ಜೊತೆಗೆ ನಿಮ್ಮ ನೆಚ್ಚಿನ ಯಾವ್ದಾದ್ರು ವೆಬ್ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು, ರಿವ್ಯೂ ಮಾಡ್ಬೇಕು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನು ಸಹ ತಿಳಿಸಿ. ಥ್ಯಾಂಕ್ ಯು.